ಇಷ್ಟು ದಿನಕ್ಕೆ ಇವತ್ತೇ ನೋಡು ನೀನು ನಮ್ಮ ಮನೆಯಲ್ಲಿ ಊಟ ಮಾಡ್ತಾ ಇರೋದು. ತುಂಬ ಸಂತೋಷ ಆಯಿತು ಕಣೋ ದೇವು. ನೀರಿಡದೆ ಮರ್ತ್ಬಿಟ್ಟೆ, ತಂದೆ ಇರಿ. ಮಣಿಕಂಠ, ವಿಗ್ರಹ ಖಂಡಿತವಾಗ್ಲೂ ಇಲ್ಲಿಲ್ಲ. ಇರಿ ಗುರುಗಳೇ, ಇನ್ನೂ ನಾವು ಮನೆಯನ್ನೆಲ್ಲ ನೋಡೇ ಇಲ್ಲ. ಲಲಿತಕ್ಕನ್ನೇ ನೇರವಾಗಿ ಕೇಳ್ಬಿಡಿ. ಅಕ್ಕ, ಎಲ್ಲಿ ನಿಮ್ಮ ಮಾನಸ ಪುತ್ರಿ ಜಾಜಿನೇ ಕಾಣ್ತಾ ಇಲ್ಲ? ಅಯ್ಯೋ, ಅದು ಯಾಕೆ ಹೇಳ್ತೀಯ? ಉತ್ಸವದ ಕಾಲದಲ್ಲಿ ಶ್ರೀಚಕ್ರ ಕಳುವಾಯ್ತಲ್ಲ, ಆವತ್ತಿಂದ ಪೊಲೀಸ್ನವ್ರ ವಿಚಾರಣೆ ಅದು ಇದು ಅಂತ ದೇವಸ್ಥಾನದ ಬಾಗಿಲು ಹಾಕಿದ್ದಾರೆ. ಇವಳು ಹೋಗಿ ಅಲ್ಲಿ ದೇವಸ್ಥಾನದ ಮುಂದೆ ಕೂತಿರ್ತಾಳೆ. ಅದು ಯಾವಾಗ ಬಾಗಿಲು ತೆಗಿತಾರೋ, ಅದು ಯಾವಾಗ ಕೆಲಸ ಹೇಳ್ತಾರೋ ಅಂತ. ಅಲ್ಲೇಲೋ ದೇವಸ್ಥಾನದಲ್ಲಿ ಇರಬೇಕು. ಒಳ್ಳೇದಾಯ್ತು ಬಿಡು. ಕೆಲಸ ಇರಲಿ ಬಿಡಲಿ, ಅಮ್ಮನವರ ಸನ್ನಿಧಾನದಲ್ಲೇ ಇರ್ತಾಳೆ. ಅದೇನಪ್ಪ ಅವಳು ಪುಣ್ಯ. ಒಂದು ನಿಮಿಷ ಪಲ್ಯ ತರ್ತೀನಿರು. ಅವಳೇ ಇಲ್ವಲ್ಲ ಮಣಿಕಂಠ, ಇನ್ಯಾರನ್ನ ಕೇಳೋದು? ವಿಗ್ರಹದ ವಿಚಾರನ ಲಲಿತಕ್ಕನ್ನೇ ಕೇಳ್ಬಿಡಿ. ಲಲಿತಕ್ಕ, ನಿನ್ನ ಜಾಜಿ ಉತ್ಸವದಲ್ಲಿ ಯಾವುದೋ ಒಂದು ವಿಗ್ರಹ ಇಟ್ಕೊಂಡು ಓಡಾಡ್ತೀವಿ. ಏನದು ಕತೆ? ನಿನ್ನ ಮೈದುನ ಜಗ್ಗಿ ನನ್ನ ಹತ್ರ ಹೇಳ್ತಿದ್ದ. ಅಯ್ಯೋ, ಅಂಥದ್ದೇನೂ ಇಲ್ಲ. ಜಾಜಿಗೆ ಅಮ್ಮನೋರು ಅಂದರೆ ವಿಶೇಷ ಪ್ರೀತಿ. ನದಿನಲ್ಲಿ ಆ ವಿಗ್ರಹ ಸಿಕ್ತಂತೆ. ಚಿಕ್ಕ ವಯಸ್ಸು, ಏನೋ ಮೋಹ, ಕುತೂಹಲ, ಅದಕ್ಕೆ ಅದನ್ನ ಎತ್ಕೊಂಡು ಓಡಾಡ್ತಾ ಇರ್ತಾಳೆ. ಅದನ್ನು ತಂದು ಇಲ್ಲೇ ಮಂಟಪದಲ್ಲೇ ವಿಗ್ರಹನೇ ಇಲ್ಲ. ಎಲ್ಲಿ ಹೋಯ್ತು? ಅಮ್ಮ, ಮಾ, ಏನಮ್ಮ? ಜಾಜಿ ತಂದಿಟ್ಟಿದ್ಲಲ್ಲ ವಿಗ್ರಹ, ಕಾಣಿಸ್ತಾನೆ ಇಲ್ಲ. ಹೌದಲ್ವಾ ಲಲಿತಾ? ಈಗ ತಾನೇ ನಾನು ಕೈ ಮುಗ್ದು ಹೋದೆ ಕಣೆ. ಎಲ್ಲಿ ಹೋಯ್ತೆ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು
ಅವನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.